ಹಾಯ್ ಹಲೋ ಫ್ರೆಂಡ್ಸ್. ನೋಡಿ, ನಾನು ನಾನು ನನ್ನ ಫ್ಯಾಮಿಲಿ ಬಗ್ಗೆ ಮತ್ತು ನನ್ನ ಕ್ಯಾನ್ಸರ್ ಜರ್ನಿ ಬಗ್ಗೆ ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ನನಗೆ ನಿಮ್ಮೆಲ್ಲ ನನ್ನ ಬಗ್ಗೆ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ಸ್ ಮಾಡಿ. ನಾನೇನಾದರೂ ತಪ್ಪು ಮಾಡಿದರೆ ಕಮೆಂಟ್ಸ್ ಮಾಡಿ. ಸೊ ನಾನು ನನ್ನ ಕ್ಯಾನ್ಸರ್ ಜರ್ನಿ ಮತ್ತು ಅದ್ರ ಜೊತೆ ನನ್ನ ಹಗಲನ್ನು, ನನ್ನ ರಾತ್ರಿಯನ್ನು ನಾನು ಯಾವ ಥರ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ನಿಮ್ಮೆಲ್ಲರ ಸಬ್ಸ್ಕ್ರಿಪ್ಷನ್ ಬೇಕು ಮತ್ತು ಲೈಕ್ಸ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆದಷ್ಟು. ಇದರಲ್ಲಿ ನನ್ನ ಜೊತೆ ನಾನು ಅವೇರ್ನೆಸ್ ಕೂಡ ನಾನು ಯಾವ ಥರ ಮಾಡಬೇಕು, ಕ್ಯಾನ್ಸರ್ ಜೊತೆ ಜೀವನ ಹೇಗೆ ಮಾಡಬೇಕು, ಕ್ಯಾನ್ಸರ್ ಜೊತೆ ಯಾವ ಥರ ಬದುಕಿರುತ್ತೆ, ಕ್ಯಾನ್ಸರ್ ಪೇಷಂಟ್ಗಳು ಯಾವ್ಯಾವ ಕಂಡೀಷನ್ಗಳಲ್ಲಿ ತಮ್ಮ ದಿನಗಳನ್ನು ಸ್ಪೆಂಡ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಸೊ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ನಾನು ನನ್ನ ಫ್ಯಾಮಿಲಿ ಒಪ್ಪಿಗೆಯಿಂದ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ನಿಮ್ಮ ಒಂದು ಸಹಕಾರನೂ ನನಗೆ ಬೇಕು ಫ್ರೆಂಡ್ಸ್. ನನ್ನ ಜೊತೆ ಇವತ್ತೇನೇನಾಯಿತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಬೆಳಗ್ಗೆನೇ ಎಬ್ಬರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನೆನ್ನೆ ಸಂಡೇ ಮಲಗಿಬಿಟ್ರು 10 ಗಂಟೆವರೆಗೂ. ಇವತ್ತು ಅದೇ ಬೇಕು ಅಂತಾರೆ ಮಕ್ಕಳು. ಎಬ್ಬರಿಸ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಹೋಗ್ಬೇಕಿದೆ, ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಹೆಲ್ತಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಸೊ ತೋರಿಸ್ಕೊಂಡು ಬರೋದು ಬೆಟರು ಅನ್ನಿಸ್ತು. ಡಾಕ್ಟ್ರಿಗೆ ಫೋನ್ ಮಾಡಿದ್ದಕ್ಕೆ ಬಂದುಬಿಡಿ, ಇಲ್ಲೇ ಡೈರೆಕ್ಟಾಗಿ ಹತ್ರನೇ ಅಲ್ವಾ ಮನೆ ಅಂದರು. ಸೊ ಹೊರಟ್ವಿ, ಹೋದ್ವಿ, ಕೂತ್ಕೊಂಡ್ವಿ, ಫೈಲ್ ತೆಗ್ಸಿದ್ವಿ. ಅಲ್ಲಿ ಪಟ ಅಂತ ಕೆಲಸಗಳು ಹಾಸ್ಪಿಟ್ಲಲ್ಲಿ ಬೇಗ ಬೇಗ ಮಾಡಿಬಿಡ್ತಾರೆ. ಹೋಗಿದ ತಕ್ಷಣ ಎಷ್ಟು ನೀಟಾಗಿದೆ ನೋಡಿ ಹಾಸ್ಪಿಟ್ಲು, ಸೈಲೆಂಟಾಗಿ ಡಿಸೆಂಟಾಗಿ. ಹೋಗಿದ ತಕ್ಷಣ ಚೆಕ್ ಮಾಡಿಬಿಟ್ಟು ಡಾಕ್ಟ್ರು ಇಂಜೆಕ್ಷನ್ ಹಾಕಬೇಕು ಅಂತ ಒಂದು ಚಿಕ್ಕದು ಡ್ರಿಪ್ಸ್ ಬಾಟ್ಲಲ್ಲಿ ಅದರಲ್ಲಿ ಇಂಜೆಕ್ಷನ್ಗಳನ್ನು ಹಾಕಿ ನೋಡಿ, ಟ್ರೈ ಮಾಡಿ 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 ಸಾಕಾಗ್ತಾರೆ ನರ್ಸ್ಗಳಲ್ಲಿ. ತುಂಬ ಒಳ್ಳೆ ಪೇಷನ್ಸ್ ಅವ್ರಿಗೆ ಮಾತ್ರ. ಎಷ್ಟೊಂದು ಪೇಷಂಟ್ಸ್ಗಳನ್ನ ನೋಡ್ತಾರೆ. ಮೇಲ್ಗಡೆ ಫಸ್ಟ್ ಚುಚ್ಚಿದ್ರು ನನಗೆ ಅಲ್ಲಿ ಊತನೇ ಬಂದುಬಿಡ್ತು, ಸ್ವೆಲ್ಲಿಂಗ್ ಆಗೋಯ್ತು. ಮತ್ತು ಮುಂದ್ಗಡೆ ಒಂದು ಸೆನ್ಸಿಟಿವ್ ನರ ಸಿಕ್ತು ಅವ್ರಿಗೆ, ಅದರಲ್ಲಿ ಅವರು ಇಂಜೆಕ್ಟ್ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಪೇಯ್ನ್ ಆಯ್ತು ಅಲ್ಲಿ ಮುಂದ್ಗಡೆ. ಯಾವುದಕ್ಕೂ ಒಂದು ಸಲನೂ ಬೇಜಾರಾಗಲ್ಲ ಅಲ್ಲಿರೋ ಸಿಸ್ಟ್ರುಗಳು. ಎಷ್ಟು ನೀಟಾಗಿ, ಎಷ್ಟು ಡೀಸೆಂಟಾಗಿ ಮಾತಾಡ್ತಾರೆ ಗೊತ್ತಾ. ನನಗದೇ ಇಷ್ಟ ಹಾಸ್ಪಿಟ್ಲಲ್ಲಿ, ನೀಟ್ನೆಸ್ಸು, ಕ್ಲೀನ್ನೆಸ್ಸು. ಅದೇನು ಅವ್ರಿಗೆ ಪೇಷಂಟ್ಸ್ಗಳ ಜೊತೆ ತುಂಬ ಚೆನ್ನಾಗಿ ಒಂಥರ ಫ್ರೆಂಡ್ಲಿಯಾಗಿದ್ಬಿಡ್ತಾರೆ. ಆಮೇಲೆ ಮನೆಗೆ ಬಂದೆ, 2 ಅವರ್ ರೆಸ್ಟ್ ಮಾಡಿದೆ. ತುಂಬ ಬೇಜಾರಾಗ್ತಿತ್ತು. ಬಂದುಬಿಟ್ಟೆ ಮೇಲ್ಗಡೆ ಕೂತ್ಕೊಂಡಿದ್ದೆ ರೂಮಲ್ಲಿ. ನಮ್ಮ ಫ್ರೆಂಡ್ ಬಂದರು. ಸೊ ಕೂತ್ಕೊಂಡು ಯಾವುದೋ ಬೇಜಾರಲ್ಲಿ ಕೂತಿದ್ದೆ. ಕೂತ್ಕೊಂಡು ಒಂದು ಯಾವುದೋ ಅರ್ಧ ಡ್ರೆಸ್ ಫಿನಿಷ್ ಮಾಡಿದ್ದೆ. ಇನ್ನೊಂದು ಅರ್ಧ ಫಿನಿಷ್ ಮಾಡೋಣ ಅಂತ ಕೂತ್ಕೊಂಡು ಮಾತಾಡ್ತಾ ಹಾಗೆ ಕೂತ್ಕೊಂಡೆ. ಮೊದಲು ನಾನು ಹೊರಗಡೆ ಬಟ್ಟೆ ಎಲ್ಲ ಹೊಲಿತಾ ಇದ್ದೆ. ಬಟ್ ಇವಾಗ ಒಂದು 3 ವರ್ಷದಿಂದ ಯಾವುದೂ ಹೊಲಿತಾ ಇಲ್ಲ ಫ್ರೆಂಡ್ಸ್. ನಂದು ನಮ್ಮ ಅಮ್ಮಂದೇ ಬಿಟ್ಟರೆ ಯಾರ್ದು ಹೊಲಿಯಲ್ಲ. ಸೊ ಡ್ರೆಸ್ಗಳೆಲ್ಲ ಹೊಲ್ಕೊಳ್ತೀನಿ. ನಾನು ನನ್ನ ಬಟ್ಟೆಗಳನ್ನ, ನಮ್ಮ ಅಮ್ಮನ ಬಟ್ಟೆನ ನಾನೇ ಹೊಲಿಯೋದು, ಯಾರಿಗೂ ಕೊಡೋದಿಲ್ಲ ಹೊರಗಡೆ. ನೀಟಾಗಿ ಕೂತ್ಕೊಂಡು 1 ಅವರ್ 2 ಅವರ್ ಕೂತ್ಕೊಂಡ್ಬಿಟ್ರೆ ನೀಟಾಗಿ ಡ್ರೆಸ್ ಫಿನಿಷ್ ಆಗಿಬಿಡುತ್ತೆ. ಎಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಏನು ರಿಸ್ಕ್ ಏನಿಲ್ಲ. ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಯಾವ ಥರ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅದಾದಮೇಲೆ ಏನಾಯ್ತಂದರೆ ಅವರು ಅದೇ ಕೇಳ್ತಾ ಇದ್ದಾರೆ ನನಗೆ, ನೀವು ಇದನ್ನೆಲ್ಲ ಮಾಡ್ಬೋದಾ, ನೀವು ಇದನ್ನೆಲ್ಲ ರೆಸ್ಟ್ ಮಾಡೋದಲ್ವಾ, ಯಾಕೆ ಮಾಡೋಕ್ಕೆ ಹೋಗ್ತೀರಾ ಅಂತ. ನೋಡಿ, ಹೊರಗಡೆ ಕೊಟ್ಟರೆ 450-500 ರೂಪಾಯಿ ಫೀಸ್ ತೊಗೊಳ್ತಾರೆ ಇವಾಗ ಒಂದು ಜೊತೆ ಬಟ್ಟೆ ನೀಟಾಗಿ ಹೊಲ್ಕೊಡೋದಕ್ಕೆ. ಸೊ ಕೈಯಲ್ಲಿ ಒಳ್ಳೆ ಕೆಲಸ ಇಟ್ಕೊಂಡು ಯಾಕೆ ಕೊಡಬೇಕಲ್ವ, ನಾವೇ ಮಾಡ್ಕೊಳೋದು ಬೆಸ್ಟು. ಸೊ ಉಳಿತಾಯದ ಪ್ರಶ್ನೆ ಅಲ್ಲ, ಕಲ್ತಿದ್ದೀವಿ ಮಾಡಬೇಕು ಅನ್ನೋ ಒಂದು ಇದು ಛಲ ಅಷ್ಟೇ. ಮಾಡೋಕ್ಕೆ ಕೂತ್ಕೊಂಡ್ರೆ ದಿವ್ಸಕ್ಕೆ ನಾನು 2-3 ಡ್ರೆಸ್ಗಳನ್ನು ಹೊಲ್ಕೊಳ್ತೀನಿ. ಬಟ್ ಬೇಡ, ನಮ್ಮದು ನಾವು ಹೊಲ್ಕೊಂಡು ಆರಾಮಾಗಿರೋಣ, ಟೆನ್ಷನ್ ಇಲ್ದಂಗೆ ಅಂತ ಹೊಲ್ಕೊಂಡು ಕೂತ್ಕೊಂಡಿದ್ದೀನಿ. ಇವ್ರು ಬಂದು ನನಗೆ ಆಗಲೇ ಒಂದು 15 ವರ್ಷದಿಂದ ಇವ್ರದ್ದು ನಮ್ಮದು ಫ್ರೆಂಡ್ಶಿಪ್ಪು. ಏನಾದರೂ ಒಂದು ಒಳ್ಳೆ ಕೆಲಸ ಕೆಟ್ಟದ್ದು ಏನಾದಿದ್ದರೆ ಫೋನ್ ಮಾಡಿದ ತಕ್ಷಣ ಪಾಪ ಬೇಗ ಬರ್ತಾರೆ. ಗೊತ್ತಾಗಿಲ್ಲ ಅಂದರೆ ಜಗಳ ಮಾಡ್ತಾರೆ, ನನಗೊಂದು ಮಾತು ಹೇಳಿಲ್ಲ ಅಂತ. ಫ್ರೆಂಡ್ಸ್ಗಳು ಇರಬೇಕು ಫ್ರೆಂಡ್ಸ್. ಕೋಪ ಬಂದಾಗ ಜಗಳನೂ ಮಾಡಬೇಕು, ಚೆನ್ನಾಗಿದ್ದಾಗ ಖುಷಿಯಾಗಿ ಜೊತೇಲಿ ನಮ್ಮವ್ರ ಥರ ನಮ್ಮವರು ಅಂತ ನಮ್ಗೆ ಯಾರೂ ಆಗೋಲ್ಲ ಬಿಡಿ. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೇನೆ. ನಮ್ಮವ್ರಂತೂ ನಮ್ಗೆ ಯಾವತ್ತೂ ಆಗೋಲ್ಲ. ನಾವೇನು ದುಡ್ಡು ಕೇಳಲ್ಲ ಅವ್ರ ಹತ್ರ, ಒಂದು ಆತ್ಮವಿಶ್ವಾಸ ಇರುತ್ತಲ್ವ. ಅವ್ರದ್ದು ಬಿಹೇವಿಯರ್ಸ್ ನೋಡಿನೇ ನಾವು ನಮ್ಮವ್ರು ಹೆಂಗೆ ಅಂತ ನಮಗೆ ಪರಿಚಯ ಒಳ್ಳೇದಾಗ್ಬಿಡುತ್ತೆ. ಅದು ಅಂತೂ ನಮಗೇನಾದರೂ ಆಗಿಬಿಟ್ರೆ ಅದರಲ್ಲಂತೂ ಎತ್ತಿದ ಕೈ ರಿಲೇಷನ್ಸ್ಗಳಲ್ವ, ಎಲ್ಲ ದೂರ ಆಗಿಬಿಡ್ತಾರೆ. ಯಾರಿಗೂ ನಂಬ್ಕೊಂಡು ಜೀವನ ಮಾಡಲ್ಲ ಬನ್ನಿ ಫ್ರೆಂಡ್ಸ್. ನಾವು ನಮ್ಮದು ಅಷ್ಟೇ. ಈಗ ಎಲ್ಲ ಸಂಬಂಧಗಳೆಲ್ಲ ಈಗ ಇಮೇಲು, ವಾಟ್ಸಪ್ಪು ಅಷ್ಟೇ. ಅದ್ರಲ್ಲಿ ನೋಡ್ಕೊಂಡ್ಬಿಟ್ರೆ ಎಲ್ಲ ಮುಗೀತು. ನೋಡಿ, ಮಾತಾಡ್ತಾ ಡ್ರೆಸ್ಸೇ ಮುಗ್ದೋಯ್ತು ನಂದು. ಆಮೇಲೆ ಮೇಲ್ಗಡೆ ಟೆರಿಸ್ ಮೇಲೆ ಬಂದೆ, ಕೂತ್ಕೊಂಡಿದ್ದೆ. ನನ್ನ ಮಗನೂ ಬಂದ್ಬಿಟ್ಟ ಜೊತೇಲಿ.
ಗಿಡಗಳಿಗೆಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಸ್ವಲ್ಪ ನೀಟಾಗಿ ಕಸ ಗಿಸ ಇರೋದೆಲ್ಲ ಕ್ಲೀನ್ ಮಾಡ್ಕೊತಾ ಕೂತಿದ್ದೆ. ಏನೋ ಒಂದು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಲ್ಲ, ಯಾರ ಜೊತೆನೂ ಜಾಸ್ತಿ ಮಾಡೋಕ್ಕೋಗಲ್ಲ. ನನ್ನಷ್ಟಕ್ಕೆ ನಾನು ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ಕೊತೀನಿ. ಮತ್ತು ಇನ್ನೇನೆಂದರೆ, ಇದು ಗಿಡಗಳು ಹಾಕೋದಕ್ಕೆ ಜಾಗ ಏನೋ ಇದೆ, ಮಣ್ಣು ತರೋಕ್ಕೆ ಕಷ್ಟ. ಮೇಲ್ಗಡೆ ಹೊತ್ತಬೇಕು, ಸೆಕೆಂಡ್ ಫ್ಲೋರಿಗೆ ಬರಬೇಕು ನಾವು. ಮಣ್ಣು ಮೂಟೆಲಿ ಎತ್ಕೊಂಡು ಬರೋಕ್ಕಾಗಲ್ಲ, ಭಾರ ಇರುತ್ತೆ. ಸೊ ಅವಾಗವಾಗ ಒಂದು ಸ್ವಲ್ಪ ತಂದು ಇಕ್ಕಿರ್ತಾನೆ ನನ್ನ ಮಗ ಸೈಕಲಲ್ಲಿ, ಅದನ್ನೇ ಹಾಕಿ ಅಡ್ಜಸ್ಟ್ ಮಾಡ್ತೀನಿ. ಬೇಜಾನ್ ಮೆಂತ್ಯ ಸೊಪ್ಪು ಆಗಿಬಿಟ್ಟಿತ್ತು, ಎಲ್ಲ ಕಿತ್ತಿಕ್ಕಿದ್ದೀನಿ ಕುಷ್ಕ ಮಾಡೋಣ ಅಂತ. ಸುಮಾರು ಒಂದು ಅರ್ಧ ಕಟ್ಟಷ್ಟಾಗಿತ್ತು, ಚೆನ್ನಾಗಿತ್ತು. ಅದನ್ನೆಲ್ಲ ಕಿತ್ತಿಕ್ಕಿದ್ದೀನಿ. ಎಲ್ಲ ಪಾರ್ಟ್ಗಳಲ್ಲೂ ಎಲ್ಲ ಮಣ್ಣನ್ನು ಲೂಸ್ ಮಾಡ್ಕೊತಾ ಇದ್ದೀನಿ. ಈ ಬಕೆಟ್ಗಳೆಲ್ಲ ಪೇಂಟ್ ಮಾಡಿದಾಗ ಉಳಿದಿದ್ದು, ಸೊ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕಂತ ಅದಕ್ಕೆ ಮಣ್ಣನ್ನು ಹಾಕಿ ಅದಕ್ಕೆ ಒಂದು ಕಳೆ ಮಾಡಿಬಿಡೋಣ ಅಂತ. ನೋಡಿ, ಇದು ಮಲ್ಲಿಗೆ ಹೂವು ನಮ್ಮ ಮಕ್ಕಳು ಸ್ಕೂಲಲ್ಲಿ ಎನ್ವೈರನ್ಮೆಂಟ್ ಡೇ ದಿವಸ ಕೊಟ್ಟರು. 2 ಸಸಿ ಕೊಟ್ಟಿದ್ದರು ಇಬ್ಬರಿಂದ. ಅದು ಒಂದು ಬೇರೆಯವ್ರಿಗೆ ಕೊಟ್ಟು ಒಂದು ನಾನು ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಉದ್ದ ಹೋಗುತ್ತೆ, ಎಷ್ಟುವರೆಗೂ. ಕೆಳಗಡೆ ಒಂದು ಹಾಕಿದ್ವಿ ಸುಮಾರು ಬೇಜಾನ್, ಅದು ಮೈಸೂರು ಮಲ್ಲಿಗೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಹೆಗ್ಣಗಳು ತೋಡ್ಬಿಟ್ಟಿದ್ರು. ನಾವು ಮನೆ ಕೆಳಗಡೆನೂ 2 ಮರ ಹಾಕಿದ್ವಿ, ಒಂದು ಹೊಂಗೆ ಮರ, ಒಂದು ಸೇಬೆ ಮರ. ಅದು ಸೇಬೆ ಮರದಲ್ಲಂತೂ ಬೇಜಾನ್ ಬಿಟ್ಬಿಟ್ಟಿದೆ ಸೇಬೆಕಾಯಿ. ನೋಡೋಣ, ಮಳೆ ಬರ್ತೈತಲ್ಲ, ಯಾವಾಗ ಹಣ್ಣಾಗುತ್ತೋ ನೋಡೋಣ. ಸೊ ಎಲ್ಲ ಮಣ್ಣೆಲ್ಲ ಹಾಕಿ ಆಯಿತು. ಇದು ಬಂತಿದೆ ಕೊತ್ತಂಬರಿ ಬೀಜ, ಸುಮಾರು ದಿವಸಗಳಿಂದ ಮನೇಲಿತ್ತು. ಸೊ ಖಾಲಿ ಆಗಿಬಿಡೋದು ಮಣ್ಣಲ್ಲಿ, ಅದನ್ನಾದರೂ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಎರಚಿದ್ದೀನಿ. ಸ್ವಲ್ಪ ಮಣ್ಣಿತ್ತು ಮೂಟೆಯಲ್ಲಿ, ಇವನೇ ತಂದಿದ್ದ ಸೈಕಲಲ್ಲಿ, ನನ್ನ ಮಗನೇ. ಅವನ ಕೈಯಲ್ಲೇ ಬಕೆಟಲ್ಲಿ ತುಂಬಿಸ್ತಾ ಇದ್ದೀನಿ. ತುಂಬ್ತಾವನೆ. ಏನಾದರೂ ಕೆಲಸಗಳು ಹೇಳಿದರೆ ಸೋಂಬೇರಿ, ಇವನು ಮಾಡಲ್ಲ. ಸ್ಕೂಲಿಂದ ಬಂದನಲ್ಲ, ನಾನು ಇವಾಗ ಆಡೋಕ್ಕೆ ಹೋಗ್ತಾನೆ ಹುಡುಗರ ಜೊತೆ, ಕೂಗ್ತಾ ಇರಬೇಕು ಅವಾಗವಾಗ, ಬಾರಪ್ಪ ಅಂತ. ಬೇಜಾರಾಗ್ಬಿಡುತ್ತೆ ಕೂಗಿ. ಅದಕ್ಕೆ ಕೆಲಸ ಕೊಟ್ಕೊಂಡಿರಿಸಿದ್ದೀನಿ, ಮಾಡು ಅಂತ. ಮಾಡ್ತಾನೆ, ಬೇಗ ಮಾಡಿ ಓಡೋಗೋಣ ಅಂತಾನೆ ಅಲ್ವಾ. ಮಕ್ಕಳು ಅಷ್ಟೇ, ಆಡೋ ವಯಸ್ಸಲ್ವಾ, ಆಡಬೇಕು ಅವರು. ಮಣ್ಣು ತುಂಬ್ತಾವನೆ ನೋಡಿ, ಎಷ್ಟು ಸೋಂಬೇರಿ ನೋಡಿ. ಒಂದು 5 ಬಕೆಟ್ ತುಂಬಿಡ್ತಿದ್ವಿ ನಾವು ಅಲ್ವಾ. ನೋಡೋಣ ಯಾವಾಗ ಬುದ್ಧಿ ಬರುತ್ತೆ. ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಾಗ ಅವ್ರಿಗೂ ನಾಲೆಜ್ ಅಂತ ಬಂದುಬಿಡುತ್ತಲ್ವ. ಇನ್ನು 12 ವರ್ಷ 13 ವರ್ಷ ಅವನಿಗೆ ನಡೀತಾ ಇದೆ. ಈಗೇನು ಮಾಡ್ತಾನೆ ನೋಡಿ ಅವನು. ಯಾರ ಕೈಯಲ್ಲಿ ಎತ್ತಿ ತುಂಬ್ತಾರೆ ಅಂತ ಚೀಲನೇ ಎತ್ತಿ ತುಂಬ್ತಾನೆ ನೋಡಿ, ಹೆಂಗೆ ಮಾಡ್ತಾನೆ ಇವಾಗ. ಎಲ್ಲ ಬಿಸಾಕ್ಬಿಟ್ಟು ಆ ಕಡೆ ಈ ಕಡೆ ಚೀಲನೇ ಎತ್ಕೊಂಡ. ಅದು ಡಬ್ಬದಲ್ಲಿ ಏನು ಮಾಡ್ತಾನೋ ನೋಡಿ ಇವಾಗ. ನೋಡಿ ಎತ್ಕೊಂಡ. ಈಗ ಒಂದೇ ಸಲ ಸುರಿದ್ಬಿಟ್ಟು ಓಡೋಗೋಣ ಅಂತ ನಾನು. ತಂಪಗೆ ಗಾಳಿ ಹೊಡಿತಾ ಇದೆ ಫ್ರೆಂಡ್ಸ್. ಮಳೆ ಅಂತೂ ಆಗಿಲ್ಲ, ನೆನ್ನೆಯಿಂದ ಮೋಡನೇ ಮೋಡ. ಮಳೆ ಅಂತೂ ಆಗಿಲ್ಲ ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲಿ ಆಯಿತಾ? ಮಳೆ ಆಗ್ತಿದ್ರೆ ಚೆನ್ನಾಗಿರ್ತಿತ್ತೇನೋ. ಈ ಗಿಡಗಳಿಗೂ ಅಷ್ಟೇ ನೋಡಿ, ಬೇಸಿಗೆನಲ್ಲಿ ಎಷ್ಟೊಂದು ನೀರು ಹಾಕಿದ್ವಿ ನಾವು. ಸುಮ್ಮನೆ ಮಣ್ಣು ಒಣಗುತ್ತೆ, ನೀರು ತೊಗೊಳುತ್ತೆ. ಅದೇ ಆಯಿತು ಹೊರತು ಗಿಡಗಳಲ್ಲಿ ಕಳೆನೇ ಇರಲಿಲ್ಲ. ತುಂಬ ಆಗೋಯ್ತು ಒಂದು. ಮಳೆ ನೀರು ಬಿದ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದುಬಿಡ್ತು ಗಿಡಗಳೆಲ್ಲ. ಇದು ಸೋರೆಕಾಯಿ ಬೀಜ ಹಾಕಿದ್ವಿ, ಅದು ನೋಡಿ ಎಷ್ಟು ಚೆನ್ನಾಗಿ ಸಸಿಗಳು ಬಂದುಬಿಟ್ಟಿದೆ. ಚಿಕ್ಕದ ಪಾಟಲ್ಲಿತ್ತು, ಅದನ್ನ ಎತ್ತಿ ಬಕೆಟ್ಗೆ ಹಾಕ್ಬಿಡೋಣ, ಹೆಂಗಿದ್ರು ಮಣ್ಣು ತುಂಬಿದ್ದೀವಲ್ಲ ಅಂತ. 3 ಸಸಿ ಇತ್ತು, ಅದು 3 ಸಸಿನೂ ಅದರಲ್ಲೇ ಒಂದೇ ಬಕೆಟ್ಗೆ ಹಾಕಿದ್ದೀವಿ. ನೋಡೋಣ ಬರುತ್ತೋ ಇಲ್ವೋ, ಹಾಕ್ತಾಯಿದ್ದೀನಿ. ಸುಮಾರಾಗಿ ದೊಡ್ಡದಾಗೇ ಇದೆ ಬಕೆಟು. ಸೋರೆಕಾಯಿ ಬರುತ್ತೋ ಇಲ್ವೋ, ಗಿಡ ಏನೋ ಬಂದುಬಿಟ್ಟಿದೆ. ನೋಡೋಣ, ಸೋರೆಕಾಯಿ ಬಿಟ್ಟರೆ ಎಲ್ರಿಗೂ ಹಂಚ್ಬಿಟ್ಟು ನಾವು ತಿನ್ನೋದು. ಆನ್ಲೈನಿಂದ ಸೀಡ್ಸ್ಗಳನ್ನು ತರಿಸಿದ್ದಿತ್ತು ಫ್ರೆಂಡ್ಸ್. ಅದು ಎಲ್ಲ ಥರದ ಸೀಡ್ಸ್ಗಳಿದೆ. ಒಂದೊಂದಾಗಿ ಹಾಕ್ಕೊಂಡು ಬರೋಣ. ಟೈಮೇ ಗೊತ್ತಾಗಿಲ್ಲ ನಮಗೆ. ಸುಮಾರು ನಾವು 4:15 ಹೋಗಿದ್ದು, 6:15 ಕೆಳಗಡೆ ಬಂದಿದ್ವಿ. 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಲ್ಲೇ. ನಮ್ಮ ಹುಡುಗಿ, ನನ್ನ ಮಗಳು ಅರಬಿ ಓದಕ್ಕೆ ಹೋಗಿದ್ದಾಳೆ. ಅದಕ್ಕೆ ಎಷ್ಟೊಂದು ಸೈಲೆಂಟಾಗಿರೋದು ನಾವಿಬ್ರೂ. ಇಲ್ಲ ಅಂದರೆ ಚಂಡಿ ಥರ ಆಡ್ಬಿಡ್ತಾಳೆ. ತುಂಬಿ ನೋಡಿ ಆ ಸಸಿಗಳನ್ನ ಅದ್ರಲ್ಲಿ ಕುಂಡ್ರಿಸ್ತಾ ಇದ್ದೀವಿ ಇಬ್ರೂ. ನಾನು ಬ್ಯಾಕ್ಗ್ರೌಂಡ್ ಇದು ರೆಕಾರ್ಡಿಂಗ್ ಕೊಡ್ತಾಯಿದ್ದೀನಿ, ಯಾಕಂದರೆ ನನ್ನ ಕೈಯಲ್ಲಿ ಸೆಲ್ಫಿ ಸ್ಟ್ಯಾಂಡ್ ಇದೆ, ಅದನ್ನ ಹಿಡ್ಕೊಂಡು ಯೂಸ್ ಮಾಡೋಕ್ಕೆ ಬರ್ತಿಲ್ಲ. ನಗ್ತೀರೇನೋ ಕೇಳ್ಬಿಟ್ಟು. ಸೊ ನೋಡೋಣ, ಆಗ್ತಾ ಏನಾದರೂ ಮಾಡೋಣ ಅಂತ ಸ್ವಲ್ಪ ಕಲಿತಾ ಇದ್ದೀನಿ ಎಡಿಟಿಂಗೆಲ್ಲ. ನೋಡಿ, ಆದಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಭಾಳ ಒಳ್ಳೆಯದು. ಶೇರ್ ಮಾಡಿ ನನ್ನ ವಿಡಿಯೋಸ್ಗಳನ್ನು. ಮತ್ತು ಹೊಸ ಚಾನಲ್ ನಂದು,
ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕೇ ಬೇಕು. ಮಾಡ್ತಾಯಿದ್ದೀನಿ, ಏನೋ ಒಂದು ಮಾಡಬೇಕು ಅಂತ. ಒಬ್ಬಳೇ ಕೂತ್ಕೊಂಡು ನನ್ನದೇ ಟೆನ್ಷನ್ನು, ಮಕ್ಕಳದೇ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಸೊ ಸ್ಟಾರ್ಟ್ ಮಾಡ್ದಾಗಿಂದ ಚಾನಲ್ಲು ಪರವಾಗಿಲ್ಲ ಅನ್ನಿಸ್ತಾ ಇದೆ. ಆರಾಮಾಗಿದ್ದೀನಿ, ಟೆನ್ಷನ್ ಇಲ್ಲ. ಯಾವುದೋ ಒಂದು ಮಾಡ್ಕೊಂಡು ಕೂತಿರ್ತೀನಿ. ಇದಕ್ಕೆ ಯಾವುದೋ ಇದಕ್ಕಿದ್ದ ಇವನು ಕೋಕೋ ಏನೋ ಅಂತಾರಲ್ವ, ಅದು ತೆಂಗಿನಕಾಯಿ ಚುಪ್ಪಿಂದು, ಅದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಅದೇನೋ ಬ್ರುಕೋಲಿ ಸೀಡ್ಸ್ ಇತ್ತು. ಸೊ ನಾನು ನೋಡೇ ಇಲ್ಲ ಅದು ಹೆಂಗಿರುತ್ತೆ, ಹೆಂಗೆ ಬರುತ್ತೆ ಬಳ್ಳಿ ಅಂತ, ಆದರೆ ಹೆಂಗೆ ಬಿಡುತ್ತೆ ಅಂತ ಹಾಕಿದ್ದೀನಿ ಅದನ್ನು ಬೀಜಗಳನ್ನು. ನೋಡೋಣ, ಬಂದಾಗ ನಿಮಗೂ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಆ ಬ್ರುಕೋಲಿನ ತಿಂದಿದ್ದೀವಿ, ಬಟ್ ಅದರ ಹೆಂಗೆ ಬರುತ್ತೆ, ಅದು ಹೆಂಗೆ ಗಿಡ ಇರುತ್ತೆ ನೋಡಬೇಕು. ನೋಡೋಣ ಹೆಂಗೆ ಬರುತ್ತೋ ಅಂತ. ಸೊ ಎಲ್ಲ ಗಿಡಗಳಿಗೂ ಮಣ್ಣೆಲ್ಲ ಹಾಕಾಯಿತು ಫೈನಲಾಗಿ. ಅದು ಕೋಕೋ ಫೀಡಾ ಏನೋ ಅಂತಾರಲ್ವ, ಕೋಕೋ ಫೀಡ್ ಏನೋಪ್ಪ. ನಾನು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತೆಂಗಿನಕಾಯಿ ಸುಲಿದು ಅದು ಸಿಪ್ಪೆ ಇರುತ್ತಲ್ಲ, ಅದನ್ನು ಪೌಡ್ರ್ ಮಾಡಿರೋದು ಅಷ್ಟೇ. ಈಗ ನೀರು ಕೊಡ್ತಾವೆ ನೋಡಿ ಆ ಸೀಡ್ಸ್ಗೆ. ಮತ್ತು ಇಲ್ಲಿ ನೋಡಿ ಅದು ಸಸಿ, ಸೋರೆಕಾಯಿ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ. ಮೂರೂ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬಕೆಟಲ್ಲಿ. ಪುದೀನ ಸೊಪ್ಪು ಚೆನ್ನಾಗಿ ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಬಿಟ್ಟು ಇವಾಗ ಹೊಸ್ದಾಗಿ ಮತ್ತೆ ಹಾಕ್ತೀವಿ. ಅದು ಚಿಗುರೊಡ್ದಿದೆ. ಮಲ್ಲಿಗೆ ಸಸಿ ಇದೆ, ರೋಜ್ ಹೂವಿನ ಗಿಡ ಇದೆ. ಈಗ ಅಲ್ಲಿ ಮೆಂತ್ಯ ಸೊಪ್ಪೆಲ್ಲ ಇತ್ತಲ್ಲ ಆ ಜಾಗದಲ್ಲಿ ಈಗ ನಾನು ಇದು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಅದು ಕೊತ್ತಂಬರಿ ಬರೋಕ್ಕೆ ಲೇಟ್ ಆಗುತ್ತೆ, ಬರೋವರೆಗೂ ಮಳೆನೂ ಚೆನ್ನಾಗಾಗಿರುತ್ತೆ. ಅದಕ್ಕೋಸ್ಕರ ಈ ಸಲ ಮೆಂತ್ಯ ಸೊಪ್ಪು ಬೇಡ ಅಂತ ಅಲ್ಲಿ ನಾನು ನೋಡಿ ಇಲ್ಲೇ ಕೊತ್ತಂಬರಿ ಬೀಜಗಳು ಹಾಕಿದ್ದೀನಿ. ಮತ್ತು ಮುಂದಕ್ಕೆ ಒಂದು ತೊಗರಿ ಗಿಡ ಹಾಕಿದ್ವಿ, ಭಾಳ ದಿನಗಳಿಂದ ಅದು ಬೆಳ್ಕೊಂಡಿತ್ತು. ಅದರಲ್ಲಿ ಏನೋ ಅಮ್ಮ ಕಿತ್ಬಿಡೋಣ, ಅಮ್ಮ ಬಿಸಾಕ್ಬಿಡೋಣ, ಏನಾದರೂ ಬೇರೆದು ಹಾಕೋಣ ಅಂತಿದ್ದ. ಆ ತೊಗರಿ ಗಿಡದಲ್ಲಿ ಇವಾಗ ಹೂವು ಬಿಟ್ಟಿದೆ. ಹೂವು ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿ ಪುದೀನ ಹೊಡ್ಕೊಳ್ತಾ ಇದೆ, ಚಿಗುರು ಹೊಡಿತಾ ಇದೆ. ಪುದೀನ ಬಂದುಬಿಟ್ರೆ ಫುಲ್ ಅದೇ ಆಗುತ್ತೆ. ನೋಡಿ ತೊಗರಿಕಾಯಿ ಹೆಂಗೆ ಬಿಟ್ಟಿದೆ, ಮೊದಲನೇ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ತೊಗರಿಕಾಯಿ ಮೊದಲನೇ ಕಾಯಿ ಇದು. ಇನ್ನೂ ಒಂದು ಈ ಕಡೆ ಒಂದಿದೆ, ಹೂವೆಲ್ಲ ಬಿಡ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಿ ನನ್ನ ವೀಡಿಯೋಸ್ಗಳನ್ನ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.